ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ಹನ್ವಿಗೆ ಸ್ಕೂಲ್ನ ಸರ್ಚ್ ಮಾಡ್ತಾ ಇದ್ದೀವಿ. ತುಂಬ ಸ್ಕೂಲ್ಸು ನೋಡಿದ್ದೀವಿ ಇವತ್ತು. ಅವು ಯಾವ್ಯಾವ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಬೆಳಗ್ಗೆನೇ ಗಿಡಕ್ಕೆ ನೀರು ಹಾಕಿಬಿಟ್ಟು ಪಾಲಕ್ ಸೊಪ್ಪು ಇದು ಬಂದುಬಿಟ್ಟು ಲಾಸ್ಟ್ 1 ತಿಂಗಳ ಹಿಂದೆ ಸೊಪ್ಪು ತಂದಿದ್ದೆ ಅಲ್ವಾ, ಆವಾಗ ಬೇರು ಸಮೇತ ಕೊಟ್ಟಿದ್ದರು ಅವರು. ಅದನ್ನು ಖಾಲಿ ಪಾಟಲ್ಲಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಎಷ್ಟು ಒಂದು ಸಾರಿ ಪಪ್ಪು ಮಾಡೋದಕ್ಕಾಗೋ ಅಷ್ಟು ಸಿಕ್ಕಿತ್ತು. ಒಂದು 3 ಗಿಡ ತುಂಬ ಚೆನ್ನಾಗಿ ಬೆಳೆದಿತ್ತು. ಅದರಲ್ಲೇ ಕಿತ್ಕೊಂಡೆ ನಾನು ಎಲ್ಲವೂ ಕೂಡ. ಹಾಗೆ ಗಿಡಕ್ಕೆ ಕೂಡ ನೀರು ಹಾಕಿದ್ದಾಗಿತ್ತು ಆಲ್ರೆಡಿ. ನೀರು ಹಾಕಿದ್ದಾದಮೇಲೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಲ್ವಾ, ಸೊಪ್ಪು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಬಂದುಬಿಟ್ಟು ನಾವು ಲಾಸ್ಟ್ ಟೈಮ್ ಜಾತ್ರೆಗೆ ಊರಿಗೆ ಹೋದಾಗ ಎಲ್ಲ ಕೂಡ ನೀರಿಲ್ಲದೆ ಒಣಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಸ್ವಲ್ಪನೇ ಸಿಕ್ಕಿದ್ದು. ಮೆಂತ್ಯ ಸೊಪ್ಪು ಈ ಕಡೆ ಕೆಳಗಡೆ ಚಿಕ್ಕ ಪಾಟ್ಸ್ ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ಹಾಕಿದ್ದು. ಊರಿಗೆ ಹೋದ್ಮೇಲೆ ನೀರು ಹಾಕಿದೆ, ಅದು ಹುಟ್ಟಿಲ್ಲ. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು. ಅದಾದ ನಂತರ ಒಂದು 3-4 ಗಿಡದಲ್ಲಿ ಪಾಲಕ್ ಸೊಪ್ಪು ಕಿತ್ಕೊಂಡೆ ನಾನು. ಅದಾದ ನಂತರ ಬಟ್ಟೆ ಎಲ್ಲವೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವ, ಅದೆಲ್ಲವೂ ಕೂಡ ಹಾಕಿದ್ದೆ. ಹನ್ವಿಗೆ ಹಸುವಾಗ್ತಿದೆ ಅಂತ ಕೇಳಿದ್ಲು. ಹಾಲು ಕೊಟ್ಟರು ಯಾಕೋ ಕುಡಿಲಿಲ್ಲ ಅವಳು. ಅದಾದ ನಂತರ ಟಿ ವಿಗೆ ಆಟ ಮಾಡ್ತಾಯಿದ್ಲು ಬೆಳಕಿನೇ. ಅದಕ್ಕೆ ಅವಳಿಗೆ ಬನ್ನು ಮತ್ತು ಹನಿ ತುಪ್ಪ ಬರುತ್ತೆ ಅಲ್ವ, ಜೇನುತುಪ್ಪ, ಅದು ಬೆಳಗ್ಗೆನೇ ಕೊಟ್ಟರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಮತ್ತು ಎದೆಲೇನಾದರೂ ಕಫ ಈ ಥರ ಇದ್ದರೆ ಅದು ಕೂಡ ಹೋಗುತ್ತೆ. ಜೇನುತುಪ್ಪ ತಿಂದರೆ ಬೆಳಗ್ಗೆನೇ ತುಂಬ ಒಳ್ಳೆಯದು. ನಾನು ಏನಪ್ಪ ಅಂದರೆ ಬ್ರೆಡ್ನ ಹಾಗೆ ಕೊಡೋದಿಲ್ಲ, ಮತ್ತು ಹಾಗೆ ಯಾವುದೇ ರೀತಿ ಮಯೋನೀಸ್ ಆಗಿರ್ಬೋದು, ಈ ಥರ ಸಾಸಸ್ಸು ಎಲ್ಲ ಬಳಸಿಬಿಟ್ಟು ನಾನು ಸ್ಯಾಂಡ್ವಿಚ್ಚು ಕೂಡ ಮಾಡೋದಿಲ್ಲ. ತುಂಬ ಕಡಿಮೆ ಅವಳಿಗೆ ಆ ಥರ ಕೊಡೋದು. ಸುಮ್ಮನೆ ಈ ಥರ ಪ್ಲೈನ್ ಬ್ರೆಡ್ನ ನಾನು ಅದರೊಳಗಡೆ ಸ್ವಲ್ಪ ಈ ಥರ 2 ಹೋಲ್ ಮಾಡಿಬಿಟ್ಟು ರೌಂಡ್ ಬ್ರೆಡ್ನ ಅದರೊಳಗಡೆ ಜೇನುತುಪ್ಪ ಹಾಕಿ ರೋಸ್ಟ್ ಮಾಡಿ ಕೊಡ್ತೀನಿ ಸ್ಯಾಂಡ್ವಿಚ್ ಮೇಕರಲ್ಲೇ ನೋಡಿ. ಅದರಲ್ಲಿ ಈ ಥರ ಇಡಬೇಕು. ಇಟ್ಟಿದ್ದಾದ ನಂತರ ರೆಡ್ ಲೈಟ್ ಬರುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ, ಅದು ಗ್ರೀನ್ ಬರೋವರೆಗೂ ಕೂಡ ಹಂಗೆ ಇಡಬೇಕು. ಇವಳಿಗೆ 2 ಪೀಸ್ ಹಾಕ್ತೀನಿ. ಒಂದೇ ಬನ್ನಲ್ಲಿ 2 ಪೀಸ್ ಈ ಥರ ಆಗುತ್ತೆ. ಅದು ಈ ಥರ ರೋಸ್ಟು ತುಂಬ ಚೆನ್ನಾಗಿ ಟೇಸ್ಟು ಕ್ರಂಚಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ದೊಡ್ಡವರು ಕೂಡ ತಿನ್ಬೋದು, ಅಷ್ಟು ಪ್ಲೈನಾಗಿ ಚೆನ್ನಾಗಿರುತ್ತೆ ನೋಡಿ. ಇದು ಈ ಥರ ಆಗುತ್ತೆ, ಎಷ್ಟು ಕ್ರಂಚಿ ಆಗಿರುತ್ತೆ. ಮಕ್ಕಳಿಗೆ ಈ ಥರ ಕೊಟ್ಟರೆ ತುಂಬ ಒಳ್ಳೆಯದು ನೋಡಿ. ಪಾಲಕ್ ಸೊಪ್ಪು ಕಿತ್ಕೊಬಂದೆ ಅಲ್ವ, ಅದೆಲ್ಲವೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ. ಮೆಂತ್ಯ ಸೊಪ್ಪು ಎಲ್ಲ ಒಣಗೋಗಿ ಅಷ್ಟೇ ಸಿಕ್ಕಿತ್ತು ನನಗೆ. ಅದಾದ ನಂತರ ಅವಳಿಗೆ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಕೊಟ್ಬಿಟ್ಟು ನಾನು ಇಡ್ಲಿಗೆ ಅಂತ ಹಾಕಿದ್ದೀನಿ. ಆದಿ ಆಫೀಸಿಗೆ ಹೋಗ್ತಾರೆ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೇಟ್ ಆಗುತ್ತೆ ಅಂತ ಇಡ್ಲಿಗೆ ಹಾಕಿದ್ದೆ. ಇದು ನೋಡಿ ಸ್ವಲ್ಪ ಇದು ಕಡಲೆಕಾಯಿ ಮತ್ತು ಅವರೆಕಾಳು ಬರುತ್ತೆ ಅಲ್ವಾ, ಹಾಗೆ ಹಸಿದೇನೆ ಕುದಿಸಿದ್ದೆ ನಾನು ರಾತ್ರಿ. ಅದು ಸ್ವಲ್ಪನೇ ಅಷ್ಟೇ ನಾವು ತಿಂದಿದ್ವಿ, ಆದಿ ತಿಂದಿರಲಿಲ್ಲ, ಅದು ಹಂಗೆ ಇತ್ತು. ಅದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಕುಕ್ಕರಲ್ಲಿ ಬೇಗ ನಾನು ಕೂಡ ಹನ್ವಿಗೆ ಸ್ಕೂಲ್ಸ್ ನೋಡೋದಕ್ಕೆ ಹೋಗಬೇಕು ಅಲ್ವಾ, ಹಂಗಾಗಿ ಈಗಲೇ ಸ್ವಲ್ಪ ಪಪ್ಪು ಮಾಡಿಟ್ಬಿಡೋಣ ಅಂತ ಪಪ್ಪಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಪ್ಪಿಗೆ ಪಾಲಕ್ ಸೊಪ್ಪು ಹಾಕಿದಾಗ ನಾನು ಜಾಸ್ತಿ ಹೆಸರು ಬೇಳೆನೇ ಹಾಕೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹೆಸರು ಬೇಳೆ ಸ್ವಲ್ಪ ನಾವು ತೊಗರಿಬೇಳೆ ಕೂಡ ಹಾಕ್ಕೋಬೋದು ಬೇಕು ಅಂತ ಅಂದರೆ. ನಾನು ಹೆಸರುಬೇಳೆ ಅಷ್ಟೇ ಹಾಕಿದ್ದೀನಿ. ಪ್ಲೈನ್ ಆಗೂ ಇರುತ್ತೆ, ತುಂಬ ಘಾಟು ಕೂಡ ಇರೋದಿಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ. ಸ್ವಲ್ಪ ಅದನ್ನು ಹಾಕ್ಬಿಟ್ಟು 1-2 ಟೊಮೊಟೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡು ಟೊಮೊಟೊ ಹಾಕಿದ್ದೀನಿ ಇದರಲ್ಲೇ. ಇದರಲ್ಲಿ ಬೇಕು ಅಂತಂದರೆ ಸೋರೆಕಾಯಿ ಆದರೂ ಹಾಕ್ಕೊಬೋದು, 1 ಹೋಳಷ್ಟು ಸೋರೆಕಾಯಿ ಹಾಕ್ಕೋಬೋದು, ಅಥವಾ ಹೀರೆಕಾಯಿ ಆದರೂ ಹಾಕ್ಕೋಬೋದು ಬೇಕು ಅಂತ ಅಂದರೆ. ಇಲ್ಲಾಂದರೆ ಮಾವಿನಕಾಯಿ ಆದರೂ ಹಾಕ್ಕೊಂಡ್ರು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊಪ್ಪು ಹಾಕಿಲ್ಲ ಅಂತ ಅಂದರೆ ಹೆಸರುಬೇಳೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಪಾಲಕ್ ಸೊಪ್ಪನ್ನು ಕೂಡ ಹಂಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬೇಗ ಹೋಗ್ತೀವಿ ಅಲ್ವಾ, ಮತ್ತೆ ಬಂದಾದ ನಂತರ ಹಂಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ಆದರೆ ಒಂದು 4 ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ಅವಳು ಕೂಡ ತಿಂತಾಳೆ ಅಲ್ವಾ, ಹಂಗಾಗಿ ಪಪ್ಪು ಮತ್ತು ಇಡ್ಲಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಆಲ್ಟರ್ನೇಟಿವ್ ಆಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ, ಮಾಡಿಟ್ಟು ಹೋಗೋಣ ಅಂತ. ಇದರಲ್ಲಿ ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು ಡೈಜೆಷನ್ನಿಗೆ. ಯಾಕಪ್ಪ ಅಂತಂದರೆ ಹೆಸರುಬೇಳೆ ಸ್ವಲ್ಪ ಗ್ಯಾಸ್ ಇದಾಗುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಅದಾದ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಧನಿಯಾ ಪುಡಿ ಹಾಕಿದ್ದೀನಿ. ಅದಾದ ನಂತರ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು
ಅದಾದ ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು. ತುಂಬ ಹಸಿಮೆಣ್ಸಿನ್ಕಾಯಿ ಹಾಕಬಾರ್ದು ಇದಕ್ಕೆ, ಸ್ವಲ್ಪ ಹಾಕಿದರೆ ಸಾಕು. ನಾನು 3 ಹಾಕಿದ್ದೀನಿ ಅಷ್ಟೇ. ನಾನು ಇಬ್ಬರಿಗೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ 3 ಹಾಕಿದ್ದೀನಿ. ಹೆಸರುಬೇಳೆ ಬಂದುಬಿಟ್ಟು ಗಟ್ಟಿ ಬೇಕು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದರೆ ಮೇಲೆಗಡೆ ಏನಪ್ಪ ಅಂತ ಅಂದರೆ ವಿಷಲಿಂದ ಮೇಲೆಗಡೆ ಉಕ್ಕಿ ಬರೋದಿಲ್ಲ. ಈಗ ಮುಗೀತು, ಪಪ್ಪು ಮಾಡಿ ಇಟ್ಬಿಟ್ಟೆ ರೆಡಿಯಾಗಿ. ಈಗ ಹನ್ವಿನ ರೆಡಿ ಮಾಡಿಕೊಂಡು ನಾನು ಸ್ಕೂಲಿಗೆ ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಒಬ್ಬ ಅಕ್ಕನ ಕರೆದಿದ್ದೆ ನಾನು, ಬನ್ನಿ ಅಕ್ಕ ನೋಡಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅವ್ರದ್ದೇ ಗಾಡಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಾಡೀಲಿ ನಾನು ಡ್ರೈವಿಂಗ್ ಮಾಡೋದು ತುಂಬ ಕಷ್ಟ. ಹನ್ವಿ ಹುಟ್ಟಿದ ಮೇಲೆ ನನಗೆ ತುಂಬ ಗ್ಯಾಪ್ ಬಂದು ರೋಡಲ್ಲಿ ಇಳಿಬೇಕಂದ್ರೇ ಭಯ ಆಗುತ್ತೆ ಗಾಡಿ ಹಾಕ್ಕೊಂಡು. ಅದಕ್ಕೋಸ್ಕರ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಳು ನೋಡಿ ಬ್ಯಾಗ್ ನಾನೇ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಅವಳೇ ಹಾಕ್ಕೊಂಡಿದ್ದಾಳೆ ಬ್ಯಾಗು. ಒಂದು ಸೈಡು ಓಡ್ತಾ ಇದ್ದಾಳೆ. ಇವಳಿಗೆ ಏನಪ್ಪ ಅಂತಂದರೆ ಬೇಸ್ಮೆಂಟಿಗೆ ಹೋದರೆ ತುಂಬ ಕಾರುಗಳೆಲ್ಲ ಕಾಣ್ತವೆ ಅಲ್ವಾ, ತುಂಬ ಭಯ ಪಡ್ತಾಳೆ. ನಾನು ಆ ಕಡೆ ಯಾವಾಗಲಾದರೂ ಬೇಸ್ಮೆಂಟಿಗೆ ಹೋಗಲಿ ಅವಳು ಕಾರೆಲ್ಲ ಇರ್ತವೆ ಅಲ್ವಾ, ಅದ್ರ ಕಲರ್ಸ್ ಎಲ್ಲ ಹೇಳ್ಕೊಳ್ತಾ ಬರ್ತಾ ಇರ್ತಾಳೆ. ನೋಡಿ ಇದು ನಾನು ಮೊದಲು ನೋಡಿದ್ದು ಸ್ಕೂಲು. ಇದು ತುಂಬ ಚೆನ್ನಾಗಿತ್ತು ಸ್ಕೂಲು. ನನಗಂತೂ ಕ್ಲೈಮೇಟು ಮೇನ್ ರೋಡಲ್ಲಿ ಇರಲಿಲ್ಲ, ಸ್ವಲ್ಪ ಒಳಗಡೆ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಒಳಗಡೆ ಮಕ್ಕಳಾಗಿರ್ಬೋದು, ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸ್ಪೇಷಿಯಸ್ ಆಗಿ ಕೂಡ ಇತ್ತು ಈ ಸ್ಕೂಲು. ತುಂಬ ಇಷ್ಟ ಆಯಿತು ನನಗೆ. ಬಟ್ ಫೀಸ್ ವೈಸು ಸ್ವಲ್ಪ ತುಂಬ ಜಾಸ್ತಿ ಇದೆ. ಓಕೆ, ಒಂದು 6 ಕಿಲೋಮೀಟರ್ ಆಗುತ್ತೆ, ದೂರ ಆಗುತ್ತೆ. ನೋಡಿ ಇದು ಬಂದುಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ನಾನು ಸ್ಕೂಲು ನೋಡಬೇಕು ಒಳಗಡೆ ಅಂತ ಕೇಳಿದ್ದಕ್ಕೆ. ಇದು ನೋಡಿ ನರ್ಸರಿ ಮಕ್ಕಳಿಗೆ ಅಂತ ಇದು. ಮತ್ತು ಡೇ ಕೇರ್ ಮಕ್ಕಳು ಕೂಡ ಇರ್ತಾರಂತೆ. ಡೇ ಕೇರ್ ಮಕ್ಕಳನ್ನ ಸ್ವಲ್ಪ ಲೇಟ್ ಆದರೆ ಅಲ್ಲಿ ಮಲಗಿಸ್ಕೋತಾರೆ, ಅಲ್ಲೇ ಆ ಥರ ಚಿಕ್ಕ ಕಾಟುಗಳು ಹಾಕಿದ್ದಾರೆ ಮಕ್ಕಳು ಮಲಗೋದಕ್ಕೆ. ನೋಡಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಕೂಲು ಒಂದು ಸೈಡು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮೊದಲು ನೋಡಿದ್ದು ಯೂರೋ ಕಿಡ್ಸ್ ಅಂತ, ಇದು ಬೇರೆ ಸ್ಕೂಲು. ನೋಡಿ ಇದು ಒಳಗಡೆ ಬಂದರೆ ಈ ಥರ ಇದೆ. ಇದು ಕೂಡ ಮೇನ್ ರೋಡಲ್ಲೇ ಇದೆ. ಈಗ ನಾವಿರೋ ಹತ್ರ ಇದು ಸ್ವಲ್ಪ ಇನ್ನೂ ಹತ್ರ ಆಗುತ್ತೆ, ಒಂದು 1.5 ಇಂದ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇವರೆಲ್ಲವೂ ಕೂಡ ತೋರಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಹೂಪೋ ಕಿಡ್ಸ್ ಅಂತ ಹೇಳ್ಬಿಟ್ಟು ಸ್ಕೂಲ್ ಹೆಸರು ಇದು. ಇಲ್ಲಿ ಅವರೆಲ್ಲ ತೋರಿಸ್ತಾ ಇದ್ದಾರೆ ನಾವು ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಡೈಲಿ ಅಂತ ಹೇಳ್ಬಿಟ್ಟು. ನಾನು ಮತ್ತು ನಮ್ಮ ಫ್ರೆಂಡ್ ಅಕ್ಕ ಇದ್ದರು ಅಲ್ವಾ, ನೋಡ್ತಾ ಇದ್ದೀವಿ. ಇದು ಡೇ ಕೇರ್ ಮಕ್ಕಳಿಗೆ ಅಂತೆ ಕಾರ್ಡ್ಸ್ ಹಾಕಿದ್ದಾರೆ ನೋಡಿ. ಅವ್ರು ಮಲಗೋದಿಕ್ಕಂತ ಸಪ್ರೇಟ್ ಒಂದು ರೂಮ್ ಮಾಡಿದ್ದಾರೆ, ಮಲಗಿದಾಗ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಅವರಿಗೆ ಎಮರ್ಜೆನ್ಸಿ ಅಂತ ಅಂದರೆ ಕಿಚನ್ನು ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹ್ಯಾಂಡ್ ವಾಷಿಗೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ. ಇಲ್ಲಿ ನೋಡಿ ಇವರು ಮಾಂಟೆಸರಿ ಸಿಸ್ಟಮ್ನ ಇಲ್ಲಿ ತುಂಬ ಕಲಿಸ್ತಿದ್ದಾರಂತೆ ಮಕ್ಕಳಿಗೆ. ಅವರು ತೋರಿಸ್ತಾ ಇದ್ದಾರೆ ನಾವು ಸ್ಟಾರ್ಟ್ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು. ಅಂದರೆ ಫಸ್ಟು ಬಂದುಬಿಟ್ಟು ಮ್ಯಾಟ್ನ ಫೋಲ್ಡ್ ಮಾಡೋದ್ರಿಂದ ಓಪನ್ನು ಫೋಲ್ಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಪ್ರತಿಯೊಂದು ಅಂತೇಳ್ಬಿಟ್ಟು. ಅಲ್ಲಿ ಫ್ಯಾಕಲ್ಟಿ ಇರ್ತಾರೆ ಅಲ್ವಾ, ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಾವು ಯಾವ್ಯಾವ ಥರ ತೋರಿಸ್ತೀವಿ, ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅಂತೇಳ್ಬಿಟ್ಟು. ನೋಡಿ ಹನ್ವಿ ಒಂದು ಸೈಡ್ ಎಲ್ಲವೂ ಕೂಡ ಕಿತ್ತಾಕ್ತಾ ಇದ್ದಾಳೆ. ಇವೆಲ್ಲವೂ ಕೂಡ ಇದನ್ನೆಲ್ಲ ಮಾಂಟೆಸರಿ ಸಿಸ್ಟಮ್ ಅಂತಲೇ ಕರೀತಾರಂತೆ. ಅಂದರೆ ಇದರಲ್ಲಿ ಬರೆಯೋದು ತುಂಬ ಕಡಿಮೆ ಇರುತ್ತೆ. ಪೆನ್ನು ಹಿಡ್ದಾಗಿರ್ಬೋದು, ಪೆನ್ಸಿಲ್ಲು ಇದೆಲ್ಲ ಹಿಡಿದು ಬರೆಯೋದು ತುಂಬ ಕಡಿಮೆ, ಆ್ಯಕ್ಟಿವಿಟೀಸು ಜಾಸ್ತಿ ಇರುತ್ತೆ. ನೋಡಿ ಅದು ನೋಡಿದ್ವಿ ಅಲ್ವಾ, ಅದು ಪರವಾಗಿಲ್ಲ ಅನ್ನಿಸ್ತು, ಇಷ್ಟ ಆಯಿತು. ಅದಾದ ನಂತರ ಇದು ಇನ್ನೊಂದು ಸ್ಕೂಲು ಕಿಡ್ಸ್ ಕ್ಯಾಸ್ಟಲ್ ಅಂತ. ಇದು ಕೂಡ ಮೇನ್ ರೋಡಲ್ಲಿತ್ತು, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಒಳಗಡೆ ರೂಮ್ಸ್ ಎಲ್ಲ ತುಂಬ ಚಿಕ್ಕದಾಗಿತ್ತು. ಮನೆಗೆ ಬಂದುಬಿಟ್ವಿ ಸುಸ್ತಾಗಿಬಿಟ್ಟು ಬಿಸಿಲಿಗೆ. ಹನ್ವಿನ ಕರ್ಕೊಂಬಂದುಬಿಟ್ಟೆ, ಬನಾನ ತಿಂತಿದ್ದಾಳೆ ಹಸುವಾಗಿ. ನಂಗೆ ಫೈನಲಿ ಈ ಸ್ಕೂಲ್ ತುಂಬ ಇಷ್ಟ ಆಯಿತು. ಈ ಸ್ಕೂಲಲ್ಲಿ ಫೀಸು 78,000 ಅಂತೆ. ಯೂನಿಫಾರ್ಮು ಎಲ್ಲನೂ ಕೂಡ ಸೇರಿಸಿ ಬೆಳಗ್ಗೆ 9 ಗಂಟೆಯಿಂದ 8:30 12:30ವರೆಗೂ ಇರ್ತಾರಂತೆ. 78,000 ಹೇಳಿದರು ಈ ಸ್ಕೂಲು. ಸರಿ ಬಿಡು ಥಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಬಂದುಬಿಟ್ಟೆ. ಅದಾದ ನಂತರ ಮೊದಲು ನೋಡಿರೋ ಸ್ಕೂಲ್ಸ್ ಎಲ್ಲವೂ ಕೂಡ ಲಿಟ್ಲ್ ಲಿಲ್ಲಿ ಅಂತ ಒಂದಿದೆ, ಅದು ಕೂಡ ಚೆನ್ನಾಗಿತ್ತು, ಇದ್ರ ಥರನೇ ಇತ್ತು. ಅದು 66,000 ಹೇಳಿದರು. ಇದು ಯೂರೋ ಕಿಡ್ಸ್ ಪ್ರೈಸ್, ಇದು 78,000. ಇದು ತುಂಬ ಬ್ರಾಂಚಸ್ ಇದೆ. ಅದಾದ ನಂತರ ಇನ್ನು ಉಳಿದಿರೋ ಸ್ಕೂಲ್ಸ್ ಎಲ್ಲವೂ ಕೂಡ ತಿಂಗಳಿಗೆ ಅಂದರೆ 3,500 ಈ ಥರ ಹೇಳಿದರು. ತುಂಬ ತಲೆನೋವಾಗಿಬಿಡ್ತು, ಹಂಗಾಗಿ ರಿಟರ್ನ್ ಬಂದುಬಿಟ್ಟೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟು ಸುಮ್ಮನೆ ಬಂದುಬಿಟ್ಟೆ. ನಿಮ್ಮ ಪ್ರಕಾರ ಈ ಏಜ್ ಅಂದರೆ ಹನ್ವಿಗೆ ಈಗ 2 ವರ್ಷ 7 ತಿಂಗಳು,
ಈ ಏಜಲ್ಲಿ ನರ್ಸರಿಗೆ ನೆಕ್ಸ್ಟು ಜೂನಿಂದ ಎಲಿಜಿಬಲ್ ಇವಳು. ಹಂಗಾಗಿ ಯಾವ ಥರ ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿದರೆ ಕರೆಕ್ಟು ಕಾಮೆಂಟ್ ಮಾಡಿ ನಿಮ್ಮ ಡಿಸಿಷನ್ನು ಕೂಡ. ತಿಂಗಳ ಕಟ್ಟೋದ್ಮೇಲೆ ಅಥವಾ ಎಲ್ಲ ಫೀಸು ಕೂಡ ಒಂದೇ ಸಾರಿ ಕಟ್ಟೋದ್ಮೇಲೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಯಾಕೋ ತುಂಬ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ನಿಸ್ತಾ ಇದೆ. ಇವಳೇ ಫಸ್ಟು ಅಲ್ವಾ, ಎಷ್ಟು ಸ್ಪೆಂಡ್ ಮಾಡೋದು ಅದು ಇದು ಅಂತೇಳ್ಬಿಟ್ಟು ಸ್ವಲ್ಪ ತುಂಬ ಕನ್ಫ್ಯೂಷನಲ್ಲಿ ಇದ್ದೀವಿ. ಸೊ ಇಷ್ಟು ಮಕ್ಕಳು ಹುಟ್ಟೋವರೆಗೂ ಅಂತೂ ಹುಟ್ಟಿದ್ದಾದಮೇಲೆ ಈ ಥರ ಸ್ಕೂಲ್ ಫೀಸಿಗೆ ಹೆದರ್ಕೊತಾರೆ ಯಾಕೆ ಅಂತ ಹೇಳ್ಬಿಟ್ಟು ನನಗೆ ಈಗಲೇ ಅರ್ಥ ಆಗಿದ್ದು. 70-78 ಸಾವಿರ ಚಿಕ್ಕ ಮಕ್ಕಳಿಗೆ 3-4 ವರ್ಷದ ಮಕ್ಕಳಿಗೆ ಇಷ್ಟಿಷ್ಟು ಒಂದು ಕೇಳಿದರೆ ಹೆಂಗೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.